ಮಗಳು ಹಾಗೂ ಪ್ರಿಯಕರ ಸೇರಿ ತಾಯಿಯನ್ನೇ ಕೊಂದಂತಹ ವಿಚಾರ ಇಡೀ ಬೊಮ್ಮನಹಳ್ಳಿ ವ್ಯಾಪ್ತಿಯನ್ನೇ ಬೆಚ್ಚಿ ಬೀಳಿಸಿದೆ ಹಾಗೂ ಕೃತ್ಯಕ್ಕೆ ಮಾಡಿದಂತಹ ಪ್ಲಾನ್ ಕಂಡು ಪೊಲೀಸರೇ ಒಂದು ಕ್ಷಣ ಅವಕ್ಕಾಗಿದ್ದಾರೆ. ಅಕ್ರಮ ಸಂಬಂಧ ಬಯಲಾಗಿದ್ದಕ್ಕೆ ತಾಯಿಯನ್ನೇ ಮಗಳು ಕೊಂದಿದ್ದಾಳೆ. ತಾಯಿ ಹತ್ಯೆಗೆ 1 ತಿಂಗಳಿಂದ ಮಗಳು ಹೊಂಚು ಹಾಕಿದ್ಲು, ಸ್ಕೆಚ್ ಹಾಕಿತ್ತು. 1 ತಿಂಗಳಿಂದ ಪ್ಲಾನ್ ನಂತೆ ಉಸಿರುಗಟ್ಟಿಸಿ ಆರೋಪಿಗಳು ಕೊಲೆ ಮಾಡಿದ್ರು. ಪೊಲೀಸರಿಂದ ಆರೋಪಿಗಳಾದ ಪವನ್ ಹಾಗೂ ನವನೀಶ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಸೊ ಈ ಸಂದರ್ಭದಲ್ಲಿ ಅವರ ಪ್ಲಾನ್ ಏನಾಗಿತ್ತು, ಯಾಕಾಗಿ ಈ ಕೊಲೆ ನಡೀತು ಅಂತ ಆರೋಪಿಗಳೇ ಬಾಯ್ಬಿಟ್ಟಿದ್ದಾರೆ. ಕೊಂದ ಬಳಿಕ ಇದು ಅಸಹಜ ಸಾವು ಅನ್ನೋ ರೀತಿನಲ್ಲಿ, ಅಂದರೆ ತಮ್ಮ ಇನ್ವಾಲ್ವ್ಮೆಂಟೇ ಇಲ್ಲ ಇದರಲ್ಲಿ, ತಾಯಿ ಹಾಗೆ ಸಹಜವಾಗಿ ಮೃತಪಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಕೃತ್ಯ ನಡೆದಂತಹ ದಿನ ಇನ್ವೆಸ್ಟಿಗೇಷನ್ಗೆ ಇಳಿದಂತಹ ಪೊಲೀಸರಿಗೆ ಡೇ 1 ಇಂದ ಕೂಡ ಇದ್ರ ಬಗ್ಗೆ ಅನುಮಾನಗಳು ಇತ್ತು. ನಂತರ ಮಗಳು ಹಾಗೂ ಅನುಮಾನ ಇದ್ದಂತಹ ವ್ಯಕ್ತಿಯನ್ನ ವಿಚಾರಣೆಗೆ ತೀವ್ರವಾಗಿ ಒಳಪಡಿಸಿದಾಗ ಸತ್ಯ ಹೊರಗೆ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಅತ್ಯಂತ ಶಾಕಿಂಗ್ ವಿಚಾರ ಇದು. ಪೊಲೀಸರು ಈ ಆರೋಪಿಗಳನ್ನ ಕೆಡವಿದ್ದು ಹೇಗೆ ಡೇ 1 ಇಂದ ಅನುಮಾನಗಳು ಯಾವ್ಯಾವ ವಿಚಾರದಲ್ಲಿ ಮೂಡಿತ್ತು ಈ ಪ್ರಕರಣದಲ್ಲಿ? ಮಮತಾ, ಮಗಳು ಪ್ರಿಯಕರನೊಟ್ಟಿಗೆ ಸೇರಿ ತಾಯಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥ ಘಟನೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಾದ ಪವಿತ್ರ ಮತ್ತು ನವನೀಶ್ನನ್ನು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೊಲೆಯ ಹಿಂದಿನ ರಹಸ್ಯ ಬಯಲಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಆರೋಪಿತ ಆಗಿರುವಂಥ ಮಗಳು ಪವಿತ್ರ ಮತ್ತು ಆರೋಪಿ ನವನೀಶ್ ಇಬ್ಬರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳು ಇಬ್ಬರು ಕೂಡ ಕಳೆದ 1 ತಿಂಗಳಿಂದಲೂ ಕೂಡ ತಾಯಿಯನ್ನು ಕೊಲೆ ಮಾಡಿ ಮುಗಿಸ್ಬೇಕು ಅಂತೇಳಿ ಹೊಂಚು ಹಾಕ್ಕೊಂಡಿದ್ರು ಅನ್ನುವಂಥ ಶಾಕಿಂಗ್ ವಿಚಾರಗಳು ಕೂಡ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಯಾಕೆ ಅನ್ನುವಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಕಳೆದ 1 ತಿಂಗಳಿಂದ ನವನೀಶ್ ಮತ್ತು ಪವಿತ್ರ ಇಬ್ಬರು ಕೂಡ ಏಕಾಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾಯಿ ಎಂಟ್ರಿ ಆಗಿದ್ದು, ಆ ಕಾರಣಕ್ಕಾಗಿ ಸಾಕಷ್ಟು ಕೋಪ ಇತ್ತು, ಸಾಕಷ್ಟು ಬೈದಿದ್ರು ತಾಯಿ. ಇನ್ನು ಮದುವೆ ಆಗದಿರೋವಂಥ ಹುಡುಗಿ ಈ ರೀತಿ ಇರೋದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿತ್ಯವೂ ಕೂಡ ಬೈತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ ನಿತ್ಯ ಬೈತಾರೆ ಅನ್ನೋ ಒಂದು ಸಿಟ್ಟನ್ನು ಇಟ್ಕೊಂಡಿದ್ದಂಥ ಮಗಳು ಹೇಗಾದರೂ ಮಾಡಿ ಇವರನ್ನು ಕೊಲೆ ಮಾಡಿ ಮುಗಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಿನ್ನೆ ತಡರಾತ್ರಿ ಆಕೆ ತಾಯಿಯನ್ನು ಕೊಲೆ ಮಾಡಿರುವಂಥ ವಿಚಾರ ಈಗ ಪೊಲೀಸರ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಸದ್ಯ ಆರೋಪಿಗಳಾದ ಪವಿತ್ರ ಮತ್ತು ನವನೀಶ್ನನ್ನು ಬಂಧಿಸಿರುವಂಥ ಬೊಮ್ಮನಹಳ್ಳಿ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.